ಈಗ UPI ನಿಂದ ಸೂಪರ್ ಫಾಸ್ಟ್ ಮನಿ ಟ್ರಾನ್ಸ್ಫರ್ ಮಾಡಿ, ಚಿಲ್ ಮಾಡಿ, ಪೇಟಿಎಂ ಮಾಡಿ. ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪೇಟಿಎಂ ಇದರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಒಂದು ಕಾಲದಲ್ಲಿ ಡಿಜಿಟಲ್ ಪೇಮೆಂಟ್ ಅಂದ್ರೆ ಪೇಟಿಎಂ ಅಂದ್ರೆ ಡಿಜಿಟಲ್ ಪೇಮೆಂಟ್ ಅನ್ನುವ ತರ ಇತ್ತು. ನೋಟ್ ಬ್ಯಾನ್ ಆದ ನಂತರವಂತೂ ಪೇಟಿಎಂ ಭಾರತದ ಡಿಜಿಟಲ್ ಮಾರ್ಕೆಟ್ ನಲ್ಲಿ ದೊಡ್ಡ ಪ್ಲೇಯರ್ ಆಗಿ ಹೊರಹೊಮ್ಮಿತ್ತು. ಈ ರೀತಿ ಡಿಜಿಟಲ್ ಮಾರ್ಕೆಟ್ ಅನ್ನ ಅಕ್ಷರಶಃ ಆಳುತ್ತಿದ್ದ ಪೇಟಿಎಂ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿದ್ದು ಯಾಕೆ? ಪೇಟಿಎಂ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಲಾಸ್ ನಲ್ಲಿ ಇರೋದಕ್ಕೆ ಕಾರಣವೇನು? ನಾವಿವತ್ತು ಪೇಟಿಎಂ ಶಿಖರದೆತ್ತರಕ್ಕೆ ಬೆಳೆದಿದ್ದು ಹೇಗೆ? ಶಿಖರದಿಂದ ಪಾತಾಳಕ್ಕೆ ಕುಸಿದು ಬಿದ್ದಿದ್ದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ವಿಜಯ್ ಶೇಖರ್ ಶರ್ಮಾ ಯುಪಿಯ ಅಲಿಗಢದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಈ ಹುಡುಗನಿಗೆ ಜಗತ್ತೇ ತನ್ನತ್ತ ತಿರುಗಿ ನೋಡುವ ಸಾಧನೆ ಮಾಡಬೇಕು ಅನ್ನುವ ಆಸೆ ಇರುತ್ತೆ. ಅಂದುಕೊಂಡಂತೆ ಆ ಸಾಧನೆಯನ್ನ ಕೂಡ ಆ ಹುಡುಗ ಮಾಡ್ತಾನೆ. 2000 ಇಸವಿಯಲ್ಲಿ 197 ಕಮ್ಯುನಿಕೇಶನ್ ಅನ್ನುವ ಕಂಪನಿಯನ್ನ ವಿಜಯ್ ಶೇಖರ್ ಶರ್ಮಾ ಶುರು ಮಾಡ್ತಾರೆ. ಇದೇ ಸಂಸ್ಥೆಯ ಅಡಿಯಲ್ಲಿ ಪೇಟಿಎಂ ಹುಟ್ಟಿಕೊಂಡಿದ್ದು. ಈ ಪೇಟಿಎಂ ಅನ್ನ ಸ್ಥಾಪನೆ ಮಾಡಿದ್ದು 2010ರಲ್ಲಿ. ಈ ಸಂಸ್ಥೆಗೆ ಆರಂಭದಲ್ಲಿ $2 ಮಿಲಿಯನ್ ಹೂಡಿಕೆ ಮಾಡಲಾಗಿತ್ತು. ಆರಂಭದಲ್ಲಿ ಪೇಟಿಎಂ ಅನ್ನ ಮೊಬೈಲ್ ರೀಚಾರ್ಜ್ ಮಾಡೋದಕ್ಕೆ, ಡಿಶ್ ಟಿವಿಗಳ ರೀಚಾರ್ಜ್ ಮಾಡೋದಕ್ಕೆ ಮಾತ್ರ ಉಪಯೋಗ ಮಾಡಲಾಗ್ತಾ ಇತ್ತು. ಮುಂದೆ ಇದನ್ನ ಡೆವಲಪ್ ಮಾಡ್ತಾ ಹೋಗಲಾಗುತ್ತೆ. 2014ರಲ್ಲಿ ಪೇಟಿಎಂ ವ್ಯಾಲೆಟ್ ಲಾಂಚ್ ಆಗುತ್ತೆ. ಅಲ್ಲಿಗೆ ಡಿಜಿಟಲ್ ಪೇಮೆಂಟ್ ನ ಯುಗ ಆರಂಭವಾಗುತ್ತೆ. ಇವತ್ತು ಡಿಜಿಟಲ್ ಪೇಮೆಂಟ್ ಮಾಡೋದಕ್ಕೆ ತುಂಬಾನೇ ಆಪ್ಗಳು ಇದೆ. ಆದರೆ ಆಗ ಇದ್ದಿದ್ದು ಕೇವಲ ಪೇಟಿಎಂ ಮಾತ್ರ. ಡಿಜಿಟಲ್ ಪೇಮೆಂಟ್ ಮಾಡಬೇಕು ಅಂದ್ರೆ ಪೇಟಿಎಂ ಬಳಕೆ ಮಾಡಬೇಕಾಗಿತ್ತು. ಹೀಗಾಗಿ ಪೇಟಿಎಂ ನೋಡುತ್ತಲೇ ಪಾಪ್ಯುಲರ್ ಆಗಿ ಹೋಗುತ್ತೆ. ಪೇಟಿಎಂ ಬೆಳೆಯುತ್ತಿರುವ ವೇಗ ನೋಡಿ ದೊಡ್ಡ ಕಂಪನಿಗಳು ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾವೆ. ಅಲಿಬಾಬಾ, ವಾರನ್ ಬಫೆಟ್ ಅವರ ಹಾತ್ವೇ, ಟಾಟಾ ಕಂಪನಿ ಕೂಡ ಪೇಟಿಎಂ ನಲ್ಲಿ ಹೂಡಿಕೆ ಮಾಡುತ್ತೆ. ಅದರಲ್ಲೂ ನೋಟ್ ಬ್ಯಾನ್ ಆದಾಗ ಡಿಜಿಟಲ್ ಪೇಮೆಂಟ್ ಗೆ ಅಂತ ಇದ್ದಿದ್ದು ಕೇವಲ ಪೇಟಿಎಂ ಮಾತ್ರ. ಹೀಗಾಗಿ ನೋಟ್ ಬ್ಯಾನ್ ಆದ ಮರುದಿನವೇ ಮೋದಿ ಅವರ ಫೋಟೋ ಹಾಕಿ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ ಮೋದಿಯ ಈ ನಿರ್ಧಾರವನ್ನ ಪೇಟಿಎಂ ಜಾಹೀರಾತು ಕೊಟ್ಟು ಶ್ಲಾಘನೆ ಮಾಡಿತ್ತು. ಆದರೆ ಈ ಜಾಹೀರಾತು ಪೇಟಿಎಂನ ಮೇಲೆ ದುಬಾರಿ ಆಗುತ್ತೆ. ವಿರೋಧ ಪಕ್ಷಗಳು ಪೇಟಿಎಂಗೆ ನೋಟ್ ಬ್ಯಾನ್ ನ ವಿಚಾರ ಮೊದಲೇ ಗೊತ್ತಿತ್ತು, ಪೇಟಿಎಂಗೆ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದೆ, ಹೀಗೆ ಹಲವು ರೀತಿಯ ಆರೋಪಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾವೆ. ಆದರೆ ಪೇಟಿಎಂ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋದಿಲ್ಲ. ಒಂದೇ ಒಂದು ತಿಂಗಳಲ್ಲಿ 14 ಕೋಟಿ ಇದ್ದ ಪೇಟಿಎಂನ ವ್ಯಾಲ್ಯೂ 27 ಕೋಟಿ ಆಗುತ್ತೆ. 2015ರಲ್ಲಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಕೂಡ ಶುರುವಾಗುತ್ತೆ. ಇದರಿಂದ ಪೇಟಿಎಂನ ಯೂಸರ್ ಬೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತಾ ಹೋಗುತ್ತೆ. ಹೀಗೆ ಸಮಯ ಕಳೆಯುತ್ತಾ ಹೋಗ್ತಾ ಇದ್ದಂತೆ ಡಿಜಿಟಲ್ ಮಾರ್ಕೆಟ್ಗೆ ಹೊಸ ಪ್ಲೇಯರ್ಗಳ ಎಂಟ್ರಿ ಆಗುತ್ತಾ ಹೋಗುತ್ತೆ. ಹೀಗೆ ಹೊಸ ಪ್ಲೇಯರ್ಗಳು ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಪೇಟಿಎಂ ಅದೊಂದು ದೊಡ್ಡ ತಪ್ಪನ್ನ ಕೂಡ ಮಾಡುತ್ತೆ. ಸರ್ಕಾರ UPI ಯನ್ನ ಆಗ ಜಾರಿಗೆ ತಂದಿತ್ತು. ಆದರೆ ಪೇಟಿಎಂ ಮಾತ್ರ ಇದನ್ನ ತನ್ನ ಜೊತೆ ಅಳವಡಿಸಿಕೊಳ್ಳೋದಿಲ್ಲ. UPI ಇಲ್ಲದೆ ಎಲ್ಲದಕ್ಕೂ ಪೇಮೆಂಟ್ ಮಾಡೋದಕ್ಕೆ ಕಷ್ಟ ಆಗೋದಕ್ಕೆ ಶುರುವಾಗುತ್ತೆ. ಉಳಿದ ಆಪ್ಗಳಲ್ಲಿ ಪೇಮೆಂಟ್ ಮಾಡೋದಕ್ಕೆ ಸುಲಭವಾಗಿರೋದ್ರಿಂದ ಜನ ಬೇರೆ ಆಪ್ಗಳ ಕಡೆಗೆ ಶಿಫ್ಟ್ ಆಗ್ತಾರೆ. ಹೀಗಾಗಿ ಅಂದಿನ ಸಮಯದಲ್ಲಿ ಪೇಟಿಎಂ ತುಂಬಾ ಬಳಕೆದಾರರನ್ನ ಕಳೆದುಕೊಳ್ತಾ ಹೋಯಿತು. ಪೇಟಿಎಂಗೆ ತನ್ನ ತಪ್ಪಿನ ಅರಿವಾಗುವಾಗ ತುಂಬಾ ಸಮಯ ಕಳೆದು ಹೋಗಿರುತ್ತೆ. ಮುಂದೆ ಪೇಟಿಎಂ ಕೂಡ UPI ಯನ್ನ ಅಳವಡಿಸಿಕೊಳ್ಳುತ್ತೆ. ಆದರೆ ಅದರಿಂದ ಯಾವುದೇ ಪ್ರಯೋಜನಗಳು ಆಗೋದಿಲ್ಲ. ಇಷ್ಟೆಲ್ಲ ಆಗುವಾಗ 2021ರಲ್ಲಿ ಪೇಟಿಎಂ ತನ್ನ IPO ಲಾಂಚ್ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಅದು 18,300 ಕೋಟಿಯ IPO ಆಗಿತ್ತು. ಆಗಿನ ಸಮಯದಲ್ಲಿ ಅತಿ ದೊಡ್ಡ IPO ಇದು. ಮಾರ್ಕೆಟ್ ನಲ್ಲಿ ಪೇಟಿಎಂ IPO ದೊಡ್ಡ ಮಟ್ಟಿನ ಸೌಂಡ್ ಮಾಡುತ್ತೆ. ಜನ ಕೂಡ ಪೇಟಿಎಂ IPO ನಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ. ಎಲ್ಲಿವರೆಗೆ ಅಂದ್ರೆ ಪೇಟಿಎಂ ಶೇರ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಜನ ಮುಗಿಬೀಳ್ತಾರೆ. ಆಗ ಒಂದು ಪೇಟಿಎಂ ನ ಶೇರ್ ನ ಮೌಲ್ಯ 1,500 ರೂಪಾಯಿ ಇತ್ತು. ಈಗ ಅದು 700 ರೂಪಾಯಿಗೆ ಇಳಿದಿದೆ. ವ್ಯತ್ಯಾಸವನ್ನ ನೀವೇ ಗಮನಿಸಿ. ಪೇಟಿಎಂ ನ ಸ್ಥಿತಿ ಕೆಡ್ತಾ ಹೋಗೋದಕ್ಕೆ ಮೊದಲ ಕಾರಣ IPO ತರೋದಕ್ಕೆ ನಿರ್ಧಾರ ಮಾಡಿದ್ದು. ಪೇಟಿಎಂ ನ IPO ಕಂಪ್ಲೀಟ್ ಆಗಿ ಫೇಲ್ ಆಗುತ್ತೆ. IPO ಮಾಡುವಾಗಲೇ ಪೇಟಿಎಂ ದೊಡ್ಡದೊಂದು ಎಡವಟ್ಟು ಮಾಡಿಕೊಂಡಿತ್ತು. ಪೇಟಿಎಂ ತನ್ನ ಹೂಡಿಕೆದಾರರಿಗೆ ಅಂದುಕೊಂಡಷ್ಟು ರಿಟರ್ನ್ ಕೊಡೋದಕ್ಕೆ ಆಗೋದೇ ಇಲ್ಲ. ಅದು ಈಗಲೂ ಕೂಡ ಆಗ್ತಾ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಪೇಟಿಎಂ ತನ್ನ ಇನ್ವೆಸ್ಟರ್ ಗಳಿಗೆ ನಂಬಿಕೆ ದ್ರೋಹ ಮಾಡಿತ್ತು. ದೊಡ್ಡ ಪ್ರಮಾಣದ ವ್ಯಾಲ್ಯೂಯೇಷನ್ ತೋರಿಸಿ ಮೋಸ ಮಾಡಿತ್ತು. IPO ಫೇಲ್ ಆಗೋದಕ್ಕೆ ಅದರ ವ್ಯಾಲ್ಯೂಯೇಷನ್ ಕೂಡ ಮೊದಲ ಕಾರಣ. ವ್ಯಾಲ್ಯೂಯೇಷನ್ ಅನ್ನ ಹೆಚ್ಚು ತೋರಿಸಿ
ಆರಂಭದಲ್ಲಿ ಸಕ್ಸಸ್ ಆಗಬಹುದು, ಆದರೆ ಲಾಂಗ್ ಟರ್ಮ್ ನಲ್ಲಿ ಅದು ದೊಡ್ಡ ಮಟ್ಟಿನ ಪೆಟ್ಟು ಕೊಡುತ್ತೆ. ದೊಡ್ಡ ಮಟ್ಟಿನ ವ್ಯಾಲ್ಯೂಯೇಷನ್ ತೋರಿಸಿದ್ರೆ ಕಂಪನಿ ಅದೇ ರೀತಿ ಗ್ರೋ ಆಗಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಎಡವಟ್ಟಾದ್ರೂ ಆ ಕಂಪನಿಯ ಕತೆ ಮುಗೀತು ಅಂತಾನೆ ಅರ್ಥ. ಇಲ್ಲಿ ಪ್ಲಾನಿಂಗ್ ಪಕ್ಕಾ ಫೇಲ್ ಆಗಿತ್ತು. ಪ್ರಾಫಿಟ್ ಅಂತೂ ಇಲ್ವೇ ಇಲ್ಲ, ಬಿಸ್ನೆಸ್ ಮಾಡೆಲ್ ಅಂತೂ ಇರಲೇ ಇಲ್ಲ. ಪೇಟಿಎಂ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡುವ ಅವಕಾಶ ಇತ್ತು. ಡಿಜಿಟಲ್ ಪೇಮೆಂಟ್ ನ ಅಖಾಡದಲ್ಲಿ ಪೇಟಿಎಂ ಅನಭಿಷಕ್ತ ದೊರೆಯಾಗಿ ಮೆರೆಯುತ್ತಿತ್ತು. ಆದರೆ ಅಖಾಡಕ್ಕೆ ಬೇರೆ ಆಪ್ಗಳ ಎಂಟ್ರಿ ಆದಾಗ ಪೇಟಿಎಂ ಅಕ್ಷರಶಃ ಕಳೆದೇ ಹೋಯಿತು. ಹಾಗಂತ ಅದು ಮಾರ್ಕೆಟ್ ನಿಂದ ಹೊರಗೆ ಹೋಗ್ಲೇ ಇಲ್ಲ. ಬೇರೆ ಬೇರೆ ಫೀಲ್ಡ್ ನಲ್ಲಿ ಎಂಟ್ರಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಈಗಲೂ ಏನೇನು ಸಾಹಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ತನ್ನ ಆಪ್ ನಲ್ಲಿ ಹೊಸ ಹೊಸ ಅಪ್ಡೇಟ್ ಗಳನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಪೇಟಿಎಂ ಆಪ್ ಆಲ್ ಇನ್ ಒನ್ ಆಪ್ ತರ ಇದೆ. ಯಾವ ರೀತಿ ಗೂಗಲ್ ಪೇ, ಫೋನ್ ಪೇಗಳು ಅಪ್ಡೇಟ್ ಆಗಿದ್ದಾವು, ಅದೇ ರೀತಿ ಪೇಟಿಎಂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಆದ್ರೆ ಅವುಗಳು ರೀಚ್ ಆದ ಲೆವೆಲ್ಗೆ ಪೇಟಿಎಂಗೆ ರೀಚ್ ಆಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲವನ್ನ ಮೈ ಮೇಲೆ ಎಳೆದುಕೊಂಡು ಪೇಟಿಎಂ ದೊಡ್ಡ ತಪ್ಪು ಮಾಡಿದೆ. ಪೇಟಿಎಂ ನಲ್ಲಿ ಸಕ್ಸಸ್ ಆಗಿರೋದು ಎರಡೇ ಎರಡು. ಒಂದು ಪೇಟಿಎಂ ಪೇಮೆಂಟ್ ಬ್ಯಾಂಕ್, ಮತ್ತೊಂದು ಪೇಟಿಎಂ ಫಾಸ್ಟ್ಯಾಗ್. ಸದ್ಯ ಪೇಟಿಎಂ ಬದುಕಿರೋದೇ ಪೇಟಿಎಂ ನ ಪೇಮೆಂಟ್ ಬ್ಯಾಂಕ್ ನಿಂದ. ಇನ್ನು ಪೇಟಿಎಂ ಫಾಸ್ಟ್ಯಾಗ್ ಕೂಡ ಪೇಟಿಎಂ ಅನ್ನ ಸಂಪೂರ್ಣವಾಗಿ ಮುಳುಗೋದ್ರಿಂದ ಬಚಾವ್ ಮಾಡಿದೆ. ಪೇಟಿಎಂ ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತಾ ಬರ್ತಾ ಇದೆ. 2020 ಸಮಯದಲ್ಲಿ ಪೇಟಿಎಂ ಬಳಿ ಬಳಕೆದಾರರ ಡೇಟಾ ಇತ್ತು. ಆದರೆ ಸರ್ಕಾರ ಈ ಡೇಟಾವನ್ನ ಹಂಚಿಕೆ ಮಾಡಿಕೊಳ್ಳಬೇಕು ಅಂತ ಆದೇಶ ನೀಡುತ್ತೆ. ಇದರಿಂದ ಪೇಟಿಎಂಗೆ ದೊಡ್ಡ ಮಟ್ಟಿನ ಲಾಸ್ ಆಗುತ್ತೆ. ಇಲ್ಲಿ ಪೇಟಿಎಂನ ಒಂದು ಒಳ್ಳೆಯ ಗುಣ ಅಂದ್ರೆ ಅದು ಇಲ್ಲಿವರೆಗೆ ಸೋಲನ್ನ ಒಪ್ಪಿಕೊಳ್ಳಲೇ ಇಲ್ಲ. ಇವತ್ತಿನವರೆಗೂ ಮೇಲೆ ಬರೋದಕ್ಕೆ ಟ್ರೈ ಮಾಡ್ತಾ ಇದೆ. ಕಂಪನಿ ಲಾಸ್ ನಲ್ಲಿ ಇದ್ರೂ ತನ್ನ ಬಳಕೆದಾರರನ್ನ ಹೆಚ್ಚಿಸಲು ರಿವಾರ್ಡ್ ಗಳನ್ನ ಕೊಡ್ತಾ ಇದೆ, ಲೋನ್ ಗಳನ್ನ ಕೊಡ್ತಾ ಇದೆ. ಪ್ರಮೋಷನ್ಗೆ ಅಂತ ಸಾವಿರಾರು ಕೋಟಿ ರೂಪಾಯಿ ಹಣ ಸುರಿಯುತ್ತಿದೆ. ಇನ್ನಾದ್ರೂ ಪೇಟಿಎಂ ಪ್ರಾಪರ್ ಆಗಿ ಬಿಸ್ನೆಸ್ ಪ್ಲಾನ್ ಮಾಡಬೇಕು. ಸದ್ಯಕ್ಕಂತೂ ಪೇಟಿಎಂ ಹೂಡಿಕೆದಾರರ ಭರವಸೆಯನ್ನ ಕಳೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಹೂಡಿಕೆದಾರರ ಭರವಸೆಯನ್ನ ಉಳಿಸಿಕೊಳ್ಳಲು ಪೇಟಿಎಂ ಪ್ರಯತ್ನಗಳನ್ನ ಮಾಡಬೇಕು. ಪೇಟಿಎಂ ಎಲ್ಲವನ್ನ ಮಾಡೋದಕ್ಕೆ ಹೊರಟಿದೆ. ಅದಕ್ಕಿಂತ ಇದ್ದಿದ್ದನ್ನ ಸರಿಯಾಗಿ ಮಾಡೋದು ಒಳ್ಳೇದು. ಈ ಬಗ್ಗೆ ಪೇಟಿಎಂ ಗಮನ ಕೊಡಬೇಕು. ಜನರಿಗೆ ಈಗ ಎಲ್ಲವೂ ವೇಗದಲ್ಲೇ ಆಗಬೇಕು. ಆ ವೇಗದಲ್ಲಿ ಪೇಟಿಎಂ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ. ಹಣ ಟ್ರಾನ್ಸ್ಫರ್ ಮಾಡುವಾಗ್ಲೂ ಪೇಟಿಎಂ ವ್ಯಾಲೆಟ್ಗೆ ಹಾಕಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಈಗ ಆ ತಪ್ಪನ್ನ ಪೇಟಿಎಂ ಸರಿ ಮಾಡಿಕೊಂಡಿದ್ರು ಕೂಡ ತುಂಬಾ ಜನ ಗ್ರಾಹಕರು ಪೇಟಿಎಂನ ಈ ನೀತಿಯಿಂದ ಬೇರೆ ಆಪ್ನ ಕಡೆಗೆ ಮುಖ ಮಾಡಿದ್ರು ಅನ್ನೋದು ಕೂಡ ಸತ್ಯ. ಹೀಗಾಗಿ ಪೇಟಿಎಂನ ಪ್ಲಾನಿಂಗ್ ಇನ್ನಷ್ಟು ಸುಧಾರಿಸಬೇಕು. ಗ್ರಾಹಕರನ್ನ ಹಿಡಿದಿಟ್ಟುಕೊಳ್ಳೋದು ಹೇಗೆ ಅನ್ನುವ ಬಗ್ಗೆ ಪೇಟಿಎಂ ಯೋಚನೆ ಮಾಡಬೇಕು. ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ಪೇಟಿಎಂ ಮೊದಲಂತೆ ಆಗಬಹುದು. ಪೇಟಿಎಂ ಬೌನ್ಸ್ ಬ್ಯಾಕ್ ಮಾಡಬಹುದು. ಪೇಟಿಎಂ ಲಾಸ್ ನಲ್ಲಿ ಇದ್ರೂ ಕೂಡ ಅದರಲ್ಲಿ ಫೈಟಿಂಗ್ ಸ್ಪಿರಿಟ್ ಇದೆ. ಮತ್ತೆ ಎದ್ದು ಬರ್ತೀವಿ ಅನ್ನುವ ಛಲ ಇದೆ. ಆ ಛಲದಿಂದ ಪೇಟಿಎಂ ಇವತ್ತಿನವರೆಗೂ ಸರ್ವೈವ್ ಆಗಿರೋದು. ಈಗ ಡಿಜಿಟಲ್ ಮಾರ್ಕೆಟ್ ನಲ್ಲಿ ತುಂಬಾನೇ ಕಾಂಪಿಟೇಟರ್ಗಳು ಇದ್ದಾರೆ. ಗೂಗಲ್ ಪೇ ಇದೆ, ಫೋನ್ ಪೇ ಇದೆ, ಅಮೆಜಾನ್ ಪೇ ಇದೆ, ಹೀಗೆ ಹಲವಾರು ಆಪ್ಗಳಿದೆ. ಅವುಗಳ ಜೊತೆ ಕಾಂಪೀಟ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವ ಬಗ್ಗೆ ಪೇಟಿಎಂ ಪ್ಲಾನ್ ಮಾಡಬೇಕು. ಪೇಟಿಎಂ ಅನ್ನ ಇನ್ನಷ್ಟು ಯೂಸರ್ ಫ್ರೆಂಡ್ಲಿ ಮಾಡಬೇಕಾದ ಅಗತ್ಯ ಇದೆ. ನೀವು ಕೂಡ ಪೇಟಿಎಂ ಅನ್ನ ಬಳಕೆ ಮಾಡಿದ್ರೆ ಅದರಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅದೇನೇ ಇರ್ಲಿ, ಪೇಟಿಎಂ ಲಾಸ್ ನಿಂದ ಮೇಲೆ ಬಂದು ಲಾಭದ ಕಂಪನಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.